ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಬಂದು ಸಂಡೇ ಬ್ಲಾಗ್. ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ನೋಡೋಣ. How is ice cream? You liked it ice cream? Super. Thank you, Manne. ಓಕೆ ಗೈಸ್, ಈಗ ಸಂಜೆ ನೋಡ್ತಾ ಇರ್ಬೋದು, ಟಿ ವಿ ನೋಡ್ಕೊತ ಬರಿತಾ ಇದ್ದಾನೆ. ಯಾವತ್ತಿದ್ರೂ ಅವ್ನು ಈ ಥರನೇ ಮಲ್ಕೊತಾನೆ ಬರೆಯೋದು. ಕುತ್ಕೊಂಡಂತೂ ಬರೆಯೋದೇ ಇಲ್ಲ, ತುಂಬ ಸೋಮಾರಿ. ಯಾಕಂದರೆ ಇದು ಅವ್ರ ಅಪ್ಪನಿಂದ ಬಂದಿದೆ ಗಿಫ್ಟು. ಅವರಪ್ಪ ಸೇಮ್ ಇದೇ ರೀತಿ ಅಂತೆ ಅವರು ಓದ್ತಾ ಇದ್ದಿದ್ದು ಚಿಕ್ಕವರಿದ್ದಾಗ. ಆ್ಯಂಡ್ ಸುಸ್ತಾದ ಈಗ ಟಿ ವಿ ನೋಡ್ತಾ ಇದ್ದೀನಿ. ಇಷ್ಟು ಕ್ಯೂಟಾಗಿ ಒಂದೊಂದು ಅವತಾರ ಆಡ್ತಿರ್ತಾನೆ ಅಂದರೆ ಹಾಗೆ. ಓಕೆ, ಸಂಜೆ ಮಂಡಕ್ಕಿ ಮಾಡೋಣ ಅಂತ ಹೇಗೆ ಎತ್ಕೊಂಡಿದ್ದೆ ನೋಡಿ. ಓಕೆ, ಈಗ ಏನೇನು ಇಂಗ್ರೀಡಿಯೆಂಟ್ಸ್ ನೋಡ್ತಾ ಹೋಗಿ. ಡ್ರೈ ಚಿಲ್ಲಿ, ಕರ್ಬೇವಿನ ಸೊಪ್ಪು, ಜಜ್ಕೊಂಡಿರೋ ಬೆಳ್ಳುಳ್ಳಿ, ಮತ್ತು ಒಣ ಕೊಬ್ಬರಿ, ಪೀನಟ್ಸ್, ಮತ್ತು ಹುರ್ಗಡ್ಲೆ, ಮತ್ತು ಸ್ವಲ್ಪ ಆಯಿಲು ನೋಡ್ತಾ ಇರ್ಬೋದು. ಆಯಿಲ್ ಬಿಸಿ ಆಯಿತು. ಆಯಿಲ್ ಬಿಸಿ ಆಗಿದ ತಕ್ಷಣವೇ ಜಜ್ಕೊತಿರೋ ಬೆಳ್ಳುಳ್ಳಿ ಮತ್ತು ಡ್ರೈ ಚಿಲ್ಲಿ, ಕರ್ಬೇವಿನ ಸೊಪ್ಪು ಮತ್ತು ಶೇಂಗಾ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಮಳೆಗಾಲದಲ್ಲಿ ಟೀ ಜೊತೆ ಈ ಒಂದು ಮಂಡಕ್ಕಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಇಲ್ಲಿಗಂತೂ ಒಂದು ಪ್ಯಾಕೆಟ್ ಮಂಡಕ್ಕಿಗೆ ಅವನು ಇಟ್ಕೊಂಡಿದ್ದ ಮಂಡಕ್ಕಿಗೆ ಎಷ್ಟು 50 ರುಪೀಸ್ ಫ್ರೆಂಡ್ಸ್. ಅಷ್ಟು ಕಾಸ್ಟ್ಲಿ ಇಲ್ಲಂತೂ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಸ್ವಲ್ಪ ಅರಿಶಿನ, ಉಪ್ಪು ಹಾಕ್ಕೊಂಡಿದ್ದೀನಿ. ಇದು ನಾನು ಮೆನ್ಷನ್ ಮಾಡಿರಲಿಲ್ಲ, ಸೊ ಇದಕ್ಕೆ ಈಗ ಮೆನ್ಷನ್ ಮಾಡ್ತಾಯಿದ್ದೀನಿ. ಓಕೆ, ಡ್ರೈ ಚಿಲ್ಲಿ ಕ್ಲೀನಾಗಿ ಫ್ರೈ ಆಗಬೇಕು. ಆ ಶೇಂಗಾ ಬೀಜ ಎಲ್ಲ ಕರುಮ್ ಥರ ಇರಬೇಕು. ಈಗ ಈ ಆಯಿಲ್ ಏನು ನಾವು ಬಾಡಿಸ್ಕೊಂಡಿದ್ವೋ ಅದು ಫುಲ್ಲು ತಣ್ಣಗಾದ್ಮೇಲೆ ನಾವೊಂದು ಮಂಡಕ್ಕಿನ ಹಾಕಬೇಕು. ಇಲ್ಲ ಅಂದರೆ ಬಿಸಿ ಆಯಿಲಲ್ಲಿ ಏನಾದರೂ ಹಾಕಿದ್ರೆ ಮಂಡಕ್ಕಿ ಮೆತ್ತಗಾಗ್ಬಿಡುತ್ತೆ. ನೋಡ್ತಾ ಇರ್ಬೋದು, ಇಷ್ಟು ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು ಮಂಡಕ್ಕಿ. ಆ್ಯಂಡ್ ಅಲ್ಲಿಂದ ಸಂಜೆ ನಾವು ಇವತ್ತು ಮಾರ್ನಿಂಗಿಂದ ಏನೂ ಮಾಡಿರಲಿಲ್ಲ. ಸೊ ಈಗ ಸ್ವಲ್ಪ ಮಟನ್ನು ಮತ್ತು ಚಿಕನ್ ತೊಗೊಂಬಂದ್ವಿ. ಹಾಗೆ ಬರ್ತಾ ಅವನಿಗೆ ಸ್ವಲ್ಪ ಸ್ನ್ಯಾಕ್ಸ್, ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸ್ನ್ಯಾಕ್ಸ್ ತೊಗೊಂಡು ಹಾಗೆ ಇಲ್ಲಿ ಜ್ಯೂಸ್ ಅಂಗಡಿಗೆ ಬಂದ್ವಿ. ಅವ್ರ ಅಜ್ಜ 500 ಹಾಕಿದ್ರು ಅವನಿಗೋಸ್ಕರ ಅಂತ. ನೋಡ್ತಾ ಇರ್ಬೋದು, ಮ್ಯಾಂಗೋ ಜ್ಯೂಸ್. ಅದಾದಮೇಲೆ ಇವರೊಂದು ಜ್ಯೂಸ್ ತೊಗೊಂಡ್ರು. ಆ್ಯಂಡ್ ನಾನು ಮೋಮೋಸ್ ತೊಗೊಂಡಿದ್ದೆ. ಮೋಮೋಸ್ ತುಂಬ ಚೆನ್ನಾಗಿತ್ತು ಅವ್ರ ಶಾಪಲ್ಲಿ. ಚಿಚ್ಚಿ, ಅವನಿಗೆ ಚಿಚ್ಚಿ ಬೇಕಂತೆ, ಚಿಚ್ಚಿ ಅಲ್ವೇನೋ? ಏನು ಬೇಕಮ್ಮ? ಏನು ಬೇಕು ನಿನಗೆ? ಹಾಂ, ಏನು ಬೇಕು? ಚಿಚ್ಚಿ ಬೇಕು, ಚಿಚ್ಚಿ. ಅವನಿಗೆ ಸಂಡೇ ಚಿಚ್ಚಿ ಮಾಡಿಕೊಟ್ಟಿಲ್ಲ ಅಂತ ಚಿಚ್ಚಿ ಅಂತೆ. ಓಕೆ ಫ್ರೆಂಡ್ಸ್, ಪಾತ್ರೆ ಎಲ್ಲ ಹಾಗೆ ಬಿದ್ದಿದ್ದೆ. ಪಾತ್ರೆ ತೊಳಿಬೇಕೀಗ. ಮಂಡಕ್ಕಿ ಮಾಡಿದ್ದು ಎಲ್ಲ ತಿಂದಿದ್ದು ಹಾಗೇ ಇದೆ. ಅದಾದಮೇಲೆ ಸ್ವಲ್ಪ ಮಟನ್ ತಂದಿದ್ದೀವಿ. ತುಂಬ ದಿನ ಆಗಿತ್ತು ಮಟನ್ ತಿಂದು. ಸೊ ಸ್ವಲ್ಪ ಮಟನು ಇವನಿಗೋಸ್ಕರ ಚಿಕನ್ನು ಕಬಾಬಿಗೆ ಮಿಕ್ಸ್ ಮಾಡಬೇಕು. ಮಟನ್ ಹಾಗೆ ಗ್ರೇವಿ ಮಾಡ್ಕೊಂಡು ಚಿಕನ್ ಕಬಾಬಿಗೆ ಮಗನೇ ಚಿಚ್ಚಿ ಮಾಡಿಕೊಡ್ತೀನಿ. ಓಕೆ ಫ್ರೆಂಡ್ಸ್, ಅಡುಗೆ ಆದಮೇಲೆ ಸಿಗೋಣ. ಓಕೆ ಫ್ರೆಂಡ್ಸ್, ಎಲ್ಲ ಕಿಚನ್ ಕ್ಲೀನ್ ಮಾಡಾಯಿತು. ಆ್ಯಂಡ್ ಅಡುಗೆನೂ ಆಯಿತು. ನೋಡ್ತಾ ಇರ್ಬೋದು, ಬಿಸಿ ಬಿಸಿ ಮುದ್ದೆ, ಕಬಾಬ್, ಮಟನ್ ಸಾಂಬಾರು ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ಆ್ಯಂಡ್ ಮಟನ್ ಸಾಂಬಾರು ನಿಮಗೆ ಬೇಕಂದರೆ ಕಮೆಂಟ್ ಮಾಡಿ, ಈ ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್.